ಇದರಲ್ಲಿ ಇಂಡಿಯಾಗೆ ಯಾವುದೇ ನ್ಯೂಕ್ಲಿಯರ್ ಲೈನ್ ಇಲ್ಲ ಅಂತ ನೋಡ್ತಿದ್ದೀರಾ? ಬನ್ನಿ ಏನಕ್ಕಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಅಮೆರಿಕ ಅಷ್ಟೇ ಅಲ್ಲ, ನಾರ್ತ್ ಕೊರಿಯಾ ಕೂಡ ನಮ್ ಜೊತೆ ಯುದ್ಧ ಮಾಡಕ್ಕೆ ತುಂಬಾ ಭಯ ಪಡ್ತಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅಗ್ನಿ-5 ಎಂಬ ಮಿಸೈಲ್ ನಮ್ಮ ಭಾರತದಲ್ಲಿದೆ. ಇದರ ಶಕ್ತಿಯ ಬಗ್ಗೆ ನಿಮಗೆ ಹೇಳ್ಬೇಕಂತಂದ್ರೆ, ಇದು ಬರೀ 1 ಗಂಟೆಯಲ್ಲಿ ಅಣು ಅಸ್ತ್ರಗಳನ್ನು ತೆಗೆದುಕೊಂಡು 30,000 ಕಿಲೋಮೀಟರ್ ವೇಗದಲ್ಲಿ ಶತ್ರುವಿನ ದೇಶ ತಲುಪಿ ಕ್ಷಣಾರ್ಧದಲ್ಲಿ ಶತ್ರುವಿನ ದೇಶವನ್ನು ಧ್ವಂಸ ಮಾಡಿ ಹಾಕುತ್ತದೆ. ಇನ್ನೂ ಅರ್ಥ ಮಾಡಿಸ್ಬೇಕಂತಂದ್ರೆ, 1 ಬಟನ್ ಒತ್ತಿದ್ರೆ ಸಾಕು, ಕೇವಲ 5 ನಿಮಿಷದಲ್ಲಿ ಚೀನಾಗೆ ತಲುಪುತ್ತದೆ. ಅರ್ಧ ಗಂಟೆ ಆಗುವಷ್ಟರಲ್ಲಿ ಅಣು ಅಸ್ತ್ರಗಳನ್ನು ತೆಗೆದುಕೊಂಡು ಅಮೆರಿಕವನ್ನು ತಲುಪುತ್ತದೆ. ಇಂತಹ ಒಂದು ಮಿಸೈಲ್ ಅನ್ನು ಕಂಡು ಹಿಡಿದು ಇಡೀ ರಾಷ್ಟ್ರವನ್ನೇ ಭಯಾನುಮುಖರಾಗಿ ಮಾಡಿದ್ದು ನಮ್ಮೆಲ್ಲರ ಪ್ರೀತಿಯ ಮಿಸೈಲ್ ಮ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್. ಅದಕ್ಕೆ ನೀವು ನೆನಪಲ್ಲಿಟ್ಕೊಳ್ಳಿ, ಇವರಿಂದನೇ ನೀವು ಆರಾಮಾಗಿ ಇವತ್ತು ನಿದ್ದೆ ಮಾಡ್ತಿರೋದು. ಇವರಿಗೋಸ್ಕರ ಒಂದು ರೆಡ್ ಹಾರ್ಟ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಇವರ ಜೊತೆಗೆ ಡಾಕ್ಟರ್ ಟೆಸ್ಸಿ ಥಾಮಸ್ ಅಂತ, ಇವರನ್ನ ನಾವು ಮಿಸೈಲ್ ವುಮನ್ ಆಫ್ ಇಂಡಿಯಾ, ಅಗ್ನಿಪುತ್ರಿ ಅಂತ ನಾವು ಕರಿತೀವಿ. ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಿಷನ್ ದಿವ್ಯಾಸ್ತ್ರ ಅಗ್ನಿ-V ಎಂಬ ಮಿಸೈಲ್ ಅನ್ನು 2024 ಅಲ್ಲಿ ಅದರ ಸಕ್ಸಸ್ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದ್ದಾರೆ ಅಂತ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ದೇಶದ ಮೇಲೆ ಯುದ್ಧ ಮಾಡಕ್ಕೆ ಸ್ವಲ್ಪ ದೇಶಗಳು ಥಿಂಕ್ ಮಾಡ್ತವೆ.